ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ, ಸುನಾಮಿ. ರಾತ್ರೋರಾತ್ರಿ ಸಂಕಷ್ಟಕ್ಕೆ ಸಿಲುಕಿದ ಹೇಗೆ ಸಾಹುಕಾರ್? ಜೇನಿನ ಬಲೆ ಹಿಂದಿದೆಯಾ ಪ್ರಭಾವಿ ರಾಜಕಾರಣಿ ಕೈವಾಡ? ಇದೇ ಈ ಹೊತ್ತಿನ ಸ್ಪೆಷಲ್ ಸಾಹುಕಾರ್ ತಂದ ಸಂಕಷ್ಟ. ರಮೇಶ್ ಜಾರಕಿಹೊಳಿ ಅವರು ಮಹಿಳೆಯೊಬ್ಬರಿಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ, ಸುನಾಮಿ. ರಮೇಶ್ ಜಾರಕಿಹೊಳಿ ಅವರು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿ ಉದ್ಯೋಗದ ಆಮಿಷ ಒಡ್ಡಿ ಜೀವ ಬೆದರಿಕೆ ಹಾಕುತ್ತಿರುವ ಬಗ್ಗೆ ದೂರು. ಅದು 100ಕ್ಕೆ 100 ಫೇಕ್ ವಿಡಿಯೋ. ಆ ತನಿಖೆ ಆಗಲಿ, ನಾವು ಯಾವುದು ತಪ್ಪು ಮಾಡಿಲ್ಲ. Very serious allegation which has happened on him. ಆಮಿಷ ಒಡ್ಡಿದ್ರು ಅತ್ಯಾಚಾರ ಆಗುತ್ತೆ. ರಾತ್ರೋರಾತ್ರಿ ಸಂಕಷ್ಟಕ್ಕೆ ಸಿಲುಕಿದ್ದ ಹೇಗೆ ಸಾಹುಕಾರ್? ತನಿಖೆ ಆಗಲಿ, ನಾವು ಯಾವುದು ತಪ್ಪು ಮಾಡಿಲ್ಲ. ಈಗಾಗಲೇ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡ್ರೆ ಅದು ರಾಜಕೀಯ ಷಡ್ಯಂತ್ರ. ಫೇಸ್ ಮಾಡ್ತಾನೆ. ಜೇನಿನ ಬಲೆ ಹಿಂದಿದೆಯಾ ಪ್ರಭಾವಿ ರಾಜಕಾರಣಿ ಕೈವಾಡ? ಇದು ಯಾರೋ ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ. ಸಾಹುಕಾರ ಬೆಳಗಾವಿ ರಾಜಕಾರಣದಲ್ಲಿ 21 ವರ್ಷಗಳ ಕಾಲ ಮಿಂಚಿದ ಸಾಹುಕಾರ. ಬೆಳಗಾವಿ ರಾಜಕೀಯವನ್ನ 21 ವರ್ಷಗಳ ಕಾಲ ಹಿಡಿತದಲ್ಲಿಟ್ಟುಕೊಂಡು ಆಳಿದ್ದ ಸಾಹುಕಾರ. ಮೈತ್ರಿ ಸರ್ಕಾರವನ್ನೇ ಪುಡಿಗಟ್ಟಿದ ಸಾಹುಕಾರ. ರಾಜ್ಯದಲ್ಲಿ ಕಮಲ ಸಾಮ್ರಾಜ್ಯವನ್ನ ಕಟ್ಟಿದ ಸಾಹುಕಾರ. ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿ ಮಿಂಚುಟ್ಟಿದ್ದ ಸಾಹುಕಾರ. ಹೀಗೆ ರಾಜಕೀಯದಲ್ಲಿ ಸಾಹುಕಾರನಾಗಿ ಮೆರೆದಾಡುತ್ತಿದ್ದ ರಮೇಶ್ ಜಾರಕಿಹೊಳಿ ಈಗ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಮಂಗಳವಾರ ಸಂಜೆ ಆಗ್ತಿದ್ದಂತೆ ಬೆಳಗಾವಿ ಸಾಹುಕಾರ್ಗೆ ಸಂಬಂಧಪಟ್ಟ ಒಂದಷ್ಟು ವಿವಾದಗಳು ಭುಗಿಲೆದ್ದಿತ್ತು. ಎಲ್ಲಿ ನೋಡಿದ್ರೂ ರಮೇಶ್ ಜಾರಕಿಹೊಳಿ ಮಾತು, ಎಲ್ಲಿ ನೋಡಿದ್ರೂ ರಮೇಶ್ ಜಾರಕಿಹೊಳಿಗೆ ಸಂಬಂಧಪಟ್ಟ ಪೋಸ್ಟ್ಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ರಾಜ್ಯ ಮಾತ್ರ ಯಾಕೆ, ನೆರೆ ರಾಜ್ಯದಲ್ಲೂ ರಮೇಶ್ ಜಾರಕಿಹೊಳಿ ವಿವಾದದ್ದೇ ಸುದ್ದಿ. ದಿಲ್ಲಿಯಲ್ಲೂ ರಮೇಶ್ ಜಾರಕಿಹೊಳಿಯದ್ದೇ ಬ್ರೇಕಿಂಗ್ ನ್ಯೂಸ್. ಕ್ಷಣ ಮಾತ್ರದಲ್ಲಿ ದೇಶದ ಉದ್ದಗಲದಲ್ಲೂ ಸಾಹುಕಾರ್ ವಿವಾದ ಬಿಗ್ ಬ್ಲಾಸ್ಟ್ ಆಗಿ ಹೋಗಿತ್ತು. ವಿವಾದ, ಅದೆಂಥ ಸಂಕಷ್ಟದ ಸುಳಿಯಲ್ಲಿ ರಮೇಶ್ ಜಾರಕಿಹೊಳಿ ಸಿಲುಕಿದ್ದಾರೆ ಅಂದ್ರೆ, ಇಷ್ಟಪಟ್ಟು ಕಷ್ಟಪಟ್ಟು ಏರಿದ್ದ ಪಟ್ಟವು 24 ಗಂಟೆಯೊಳಗೆ ಕಳೆದುಕೊಂಡಿದ್ದಾರೆ. ಸಾಹುಕಾರ್ ಇಮೇಜೇ ಬದಲಾಗಿ ಹೋಗಿದೆ. ಅಂತಹ ಮೈತ್ರಿ ಸರ್ಕಾರ ಉಳಿಸೋಕೆ ಪಣತೊಟ್ಟಿದ್ದ ಘಟಾನುಘಟಿಗಳನ್ನೇ ಎದುರಿಸಿ ಹಠಮಾರಿಯಾಗಿ ಸರ್ಕಾರವನ್ನ ಬೀಳಿಸುವವರೆಗೂ ಹೋರಾಡಿದ ರಮೇಶ್ ಜಾರಕಿಹೊಳಿ ಬಿರುಗಾಳಿಯಲ್ಲಿ ಸಿಲುಕಿದ್ದಾರೆ. ವಿವಾದದ ಬಲೆಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಸಾಹುಕಾರ್ ಭವಿಷ್ಯವೇ ಕಾರ್ಗತ್ತಲಲ್ಲಿ ಬಂಧಿಸಿದಂತಿದೆ. ಟೆನ್ಷನ್ ಮೇಲೆ ಟೆನ್ಷನ್, ರಾಜಕೀಯವಾಗಿ ಬುಡಮೇಲಾಗುವ ಸನ್ನಿವೇಶ. 21 ವರ್ಷಗಳಿಂದ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವೇ ಮುಳುಗುವಷ್ಟು ಸ್ಟ್ರಾಂಗ್ ಆಗಿರುವ ವಿವಾದದ ಸುಳಿಯಲ್ಲಿ ಸಾಹುಕಾರ್ ಸಿಲುಕಿದ್ದಾರೆ. ಜಲಸಂಪನ್ಮೂಲ ಖಾತೆ, ಇದು ರಮೇಶ್ ಜಾರಕಿಹೊಳಿ ಬಯಸಿ ಪಡೆದ ಖಾತೆ. ಮೈತ್ರಿ ಸರ್ಕಾರವಿದ್ದಾಗ ಡಿಕೆಶಿ ವಿರುದ್ಧ ಸಿಡಿದೆದ್ದು ಬಳಗವನ್ನೇ ಕಟ್ಟಿ ಕಮಲಕ್ಕೆ ಹಾರಿದ ರಮೇಶ್ ಜಾರಕಿಹೊಳಿಗೆ ಟಾರ್ಗೆಟ್ ಇದ್ದಿದ್ದೇ ಜಲಸಂಪನ್ಮೂಲ ಖಾತೆ. ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲಿ ಡಿಕೆಶಿ ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದರು. ಹೀಗಾಗಿ ಅದೇ ಖಾತೆ ಬಿಜೆಪಿ ಸರ್ಕಾರದಲ್ಲಿ ಬೇಕು ಅಂತ ಪಟ್ಟು ಹಿಡಿದು ಕೊನೆಗೂ ದಕ್ಕಿಸಿಕೊಂಡು ಡಿಕೆಶಿ ವಿರುದ್ಧ ಮೀಸೆ ತಿರುವಿ ನಕ್ಕ ರಮೇಶ್ ಜಾರಕಿಹೊಳಿ ಇದೀಗ ಅದೇ ಖಾತೆಗೆ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಬರೀ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಮಾತ್ರವಲ್ಲ, ಸಾಹುಕಾರ್ ರಾಜಕೀಯ ಭವಿಷ್ಯವನ್ನೇ ಕಾರ್ಗತ್ತಲಿಗೆ ದೂಡುವಂತಹ ವಿವಾದ ಇದಾಗಿರೋದ್ರಿಂದ ಸಾಹುಕಾರ್ ರಾಜಕೀಯ ಸಾಮ್ರಾಜ್ಯವನ್ನೇ ಈ ವಿವಾದ ಮುಳುಗಿಸುವ ಸಾಧ್ಯತೆಯೂ ಇದೆ. ಯಾಕಂದ್ರೆ ಈಗ ಸಾಹುಕಾರ್ ಬಿದ್ದಿರೋದು ಅಂತಿಂಥ ಬಲೆಯಲ್ಲ, ರಾಜಕೀಯ ಬದುಕನ್ನೇ ಮುಗಿಸಿಬಿಡುವಂತಹ ಬಲೆಯಲ್ಲಿ. ಎಸ್, ಸಾಹುಕಾರ್ನನ್ನ ಸುತ್ತಕೊಂಡಿದೆ ಬಲೆ. ಆ ಬಲೆಯಿಂದ ಬಿಡಿಸಿಕೊಳ್ಳುವುದು ಸುಲಭವಿಲ್ಲ. ಕಳೆದುಕೊಂಡ ಇಮೇಜ್, ಸ್ವಾಭಿಮಾನ, ಘನತೆಯನ್ನ ವಾಪಸ್ ಗಳಿಸಿಕೊಳ್ಳುವುದು ಸುಲಭವಿಲ್ಲ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆ ಮಾತಿನಂತಹ ಘಟನೆ ಇದು. 21 ವರ್ಷಗಳ ಕಾಲ ರಾಜಕೀಯದ ಸುನಾಮಿ ಅಲೆಗಳನ್ನ ಎದುರಿಸಿ ಎದ್ದು ಬಿದ್ದು ಮೇಲೆದ್ದು ಬಂದು ನಿಂತು ಸಿಎಂ ಕುರ್ಚಿ ಕನಸು ಕಾಣುವಷ್ಟರ ತನಕ ಬೆಳೆದಿದ್ದ ರಮೇಶ್ ಜಾರಕಿಹೊಳಿಯ ರಾಜಕೀಯ ಅಧಪತನವನ್ನೇ ಮಾಡುವಷ್ಟು ಸ್ಟ್ರಾಂಗ್ ಆಗಿದೆ ಈ ಪ್ರಕರಣ. ಹಾಗಾದ್ರೆ ಮಂಗಳವಾರ ಏನಾಯ್ತು? ಹೇಗೆ ಸಾಹುಕಾರ್ ಸಾಮ್ರಾಜ್ಯದಲ್ಲಿ ಬಿರುಗಾಳಿ ಏಳ್ತು?
ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಂಕಷ್ಟದ ಸುಳಿ ಹೇಗೆ ಸುತ್ತಿಕೊಳ್ತು? ಬಿಜೆಪಿಗೂ ಮುಜುಗರ, ರಮೇಶ್ ಜಾರಕಿಹೊಳಿಯ ಇಮೇಜ್ ಅನ್ನೇ ಖರಾಬು ಮಾಡುವಂತಹ ಆ ಬೆಲೆ ಹೆಣೆದಿದ್ಯಾರು? ಇದರ ಹಿಂದಿದ್ಯಾ ರಾಜಕೀಯ ನಾಯಕರ ಕೈವಾಡ, ವಿರೋಧಿಗಳ ಷಡ್ಯಂತ್ರ, ಸ್ವಪಕ್ಷೀಯರದ್ದೇ ಕುತಂತ್ರವಿದೆಯಾ? ರಷ್ಯಾದಿಂದ ಅಪ್ಲೋಡ್ ಆಗಿದ್ದೇಗೆ ಆ ವಿವಾದಾತ್ಮಕ ಸುದ್ದಿ. ಸಾಹುಕಾರ್ ತಂದಿಟ್ಟ ಸಂಕಷ್ಟದ ಆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಟೆನ್ಷನ್ ಬಜೆಟ್ ಟೈಮ್ನಲ್ಲಿ ಸಿಎಂಗೆ ಫುಲ್ ಟೆನ್ಷನ್. ಕಮಲ ಸಾಮ್ರಾಜ್ಯ ಕಟ್ಟಿದ ಸಾಹುಕಾರ್ ತಂದಿಟ್ಟಿದ್ದಂತಹ ಸಂಕಷ್ಟ. ಮಂಗಳವಾರ ಸಂಜೆ ಆಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲೇ ಬಿರುಗಾಳಿ ಎದ್ದಿತ್ತು. ಮೈಸೂರಿನಲ್ಲಿದ್ದ ರಮೇಶ್ ಜಾರಕಿಹೊಳಿ ರಾಜಕೀಯ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಸುದ್ದಿ ಸ್ಫೋಟಗೊಳ್ತು. ಇದಕ್ಕೆ ಕಾರಣವಾಗಿದ್ದು ದಿನೇಶ್ ಕಲ್ಲಹಳ್ಳಿ ಎಂಬುವರು. ಸಾಹುಕಾರ್ ವಿರುದ್ಧ ಗಂಭೀರ ಆರೋಪ ಮಾಡಿ ಅದಕ್ಕೆ ಸಾಕ್ಷ್ಯವನ್ನೂ ನೀಡಿದ್ರು ದಿನೇಶ್ ಕಲ್ಲಹಳ್ಳಿ. ಇಲ್ಲಿಂದ ಶುರುವಾಯಿತು ಸಾಹುಕಾರ್ ಬದುಕಿನಲ್ಲಿ ಬಿರುಗಾಳಿ. ಈ ರಾಜ್ಯದ ಪ್ರಭಾವಿ ಸಚಿವರಾದಂತ ರಮೇಶ್ ಜಾರಕಿಹೊಳಿ ಅವರ ಒಂದು ದೂರನ್ನ ನೀಡ್ತಾ ಇದ್ದೀನಿ. ಸಂತ್ರಸ್ತೆ ಮಹಿಳೆ ನೀಡಿದ್ದೀನಿ. ಪ್ರಕರಣ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವರ್ಗಾವಣೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಕಮಿಷನರ್ ಸಾಹೇಬರು ಪರಿಶೀಲನೆ ಮಾಡಿ ಇಡೀ ಪ್ರಕರಣ ಕಬ್ಬನ್ ಪಾರ್ಕ್ ಠಾಣೆಗೆ ಕಳಿಸಿದ್ದಾರೆ. ಹಾಲಿ ನೀರಾವರಿ ಮಂತ್ರಿ ಶ್ರೀ ರಮೇಶ್ ಜಾರಕಿಹೊಳಿ ವಿರುದ್ಧ ಲೈಂಗಿಕ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಹಾಲಿ ಬೃಹತ್ ನೀರಾವರಿ ಸಚಿವರಾದಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿ ಉದ್ಯೋಗದ ಆಮಿಷ ಒಡ್ಡಿ ಜೀವ ಬೆದರಿಕೆ ಹಾಕುತ್ತಿರುವ ಬಗ್ಗೆ ದೂರು. ಎಲ್ಲೆಲ್ಲೂ ಸಾಹುಕಾರ್ ಸುದ್ದಿ, ಎಲ್ಲೆಲ್ಲೂ ವಿವಾದದ್ದೇ ಸದ್ದು. ಎಲ್ಲಾ ಮಾಧ್ಯಮಗಳಲ್ಲೂ ರಮೇಶ್ ಜಾರಕಿಹೊಳಿ ವಿವಾದದ್ದೇ ಹೈಲೈಟ್ಸ್. ಅಕ್ಷರಶಃ ಕರ್ನಾಟಕದಲ್ಲೇ ಈ ಸುದ್ದಿ ಸಂಚಲನ ಮೂಡಿಸಿತು. ರಾಜಕೀಯದಲ್ಲಂತೂ ಸುಂಟ್ರಗಾಳಿಯೇ ಎದ್ದಿತ್ತು. ಇದು ನಿಜಾನ? ರಮೇಶ್ ಜಾರಕಿಹೊಳಿ ಇಂತಹ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡ್ರ? ಇದು ಷಡ್ಯಂತ್ರನ, ಪಿತೂರಿನ, ನಿಜಾನ, ಸುಳ್ಳ? ಹೀಗೆ 10 ಹಲವು ಪ್ರಶ್ನೆಗಳು ಎದ್ವು. ಯಾವ ಬಿಜೆಪಿಗೆ ಒಂದು ಕಾಲದಲ್ಲಿ ಸರ್ಕಾರ ರಚಿಸುವಾಗ ಹೀರೋ ಎಂಬಂತೆ ಕಂಡ್ರೋ ಅದೇ ನಾಯಕ ಇಡೀ ಪಕ್ಷಕ್ಕೆ ಮುಜುಗರ ತಂದಿಡುವಂತಹ ವಿವಾದಕ್ಕೆ ಕಾರಣವಾಗಿದ್ದು ಇನ್ನಷ್ಟು ಮುಜುಗರ ತಂದಿಡ್ತು. ವಿವಾದ ಭುಗಿಲೆದ್ದು ವಿವಾದ ಸುಂಟ್ರಗಾಳಿ ಇಡೀ ದೇಶವನ್ನೇ ಆವರಿಸುತ್ತಿದ್ದಂತೆ ರಮೇಶ್ ಜಾರಕಿಹೊಳಿಯು ಮಾತಿಗೆ ಸಿಕ್ಕಿತು. ಹೌದು, ಮಂಗಳವಾರವೇ ರಮೇಶ್ ಜಾರಕಿಹೊಳಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ರು. ಅವರೇನಂದ್ರು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಅದು 100ಕ್ಕೆ 100 ಫೇಕ್ ವಿಡಿಯೋ. ಆ ತನಿಖೆ ಆಗಲಿ, ನಾವು ಯಾವುದು ತಪ್ಪು ಮಾಡಿಲ್ಲ. ಈಗಾಗಲೇ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡ್ರೆ ಅದು ರಾಜಕೀಯ ಷಡ್ಯಂತ್ರ. ಅದಾದ ನಂತರ ಮುಂದಿನ ನೋಡೋಣ. ಸರ್, ಯುವತಿಯೊಬ್ಬರಿಗೆ ಬೆದರಿಕೆ ಹಾಕಿದ್ದಾರೆ, ಮತ್ತೆ ಅವ್ರ ಜೊತೆ ಇರುವಂಥ ವಿಡಿಯೋನ ಕೊಟ್ಟಿರುವಂಥ ದೂರನ್ನು ಸಹ ಕೊಟ್ಟಿರುವಂಥದ್ದು ಕಮಿಷನರ್ಗೆ. ಸರ್, ಅದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನು ನೋಡಿದ್ರೆ ನಮ್ಮ ಅಡ್ವೊಕೇಟ್ ಹತ್ರ ಬಗ್ಗೆ ಮಾತಾಡ್ತಾರೆ. ಸರ್, ಮತ್ತೆ ಈಗ ಪ್ರತಿಪಕ್ಷಗಳು ಸಹ ಒಂದು ರಾಜೀನಾಮೆ ಕೊಡಬೇಕು ಅಂತೇಳಿ ಈಗ ಒಂದು ಆಗ್ರಹವನ್ನು ಮಾಡ್ತಿರುವಂಥದ್ದು. ನಾವು ತಪ್ಪು ಮಾಡಿಲ್ಲ, ಎಲ್ಲೂ ನಡೆದು ಯಾರೂ ಮಾಡಿದೆ ಫೇಕ್ ವಿಡಿಯೋ ಮೇಲೆ ನಾ ರಾಜೀನಾಮೆ ಯಾಕೆ ಕೊಡಬೇಕು? ನಮ್ಮ ಅದು ಪ್ರಶ್ನೆ ಇಲ್ಲ. ಮುಂದೆ ಸಾಧನ ಬೇರೆ ಇದೆ, ಫೇಸ್ ಮಾಡ್ತೇನೆ. ನಾ ಫೇಸ್ ಮಾಡ್ತೇನೆ. ದಿನೇಶ್ ಕಲ್ಲಹಳ್ಳಿ ಯಾರೆಂದೇ ಗೊತ್ತಿಲ್ಲ, ನಾನು ಇದನ್ನ ಫೇಸ್ ಮಾಡ್ತೇನೆ. ಮುಂದೆ ಅಧಿವೇಶನ ಇದೆ, ಅಲ್ಲೂ ಫೇಸ್ ಮಾಡ್ತೇನೆ. ನಾನ್ ಯಾಕೆ ರಾಜೀನಾಮೆ ಕೊಡಲಿ ಅಂತ ಹಳೆ ಕತ್ತಲ್ಲೇ ಗುಟ್ರು ಹಾಕಿದ್ರು. ವಿವಾದದ ಬಿಸಿಯಲ್ಲೂ ಸಾಹುಕಾರ್ ಬೆಂದಂತೆ ಕಾಣಿಸಲಿಲ್ಲ. ಆದ್ರೆ ಸಮಯ ಸರಿತಾ ಹೋದಂತೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದ ಈ ವಿವಾದ ಪ್ರತಿಪಕ್ಷಗಳ ಪಾಲಿನ ಬ್ರಹ್ಮಾಸ್ತ್ರದಂತೆ ಆಯಿತು. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಅಂತ ಕೈ ನಾಯಕರು ಒಬ್ಬರಾದಂತೆ ಒಬ್ರು ಪಟ್ಟು ಹಿಡಿದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಮೊದಲೇ ಮೈತ್ರಿ ಸರ್ಕಾರ ಬೀಳಿಸಿದ ಸಿಟ್ಟು ಇದ್ದ ಕೈಪಡೆಗೆ ಈಗ ಇಂತಹ ಒಂದು ಅವಕಾಶ ಸಿಕ್ಕಾಗ ಬಿಡೋದುಂಟೆ? ಚಾನ್ಸೇ ಇಲ್ಲ ನೋಡಿ. ಅವರಿಗೆ ಮಾನ ಮರ್ಯಾದೆ ಇದ್ರೆ ಪಕ್ಷಕ್ಕೆ ಏನಾದರೂ ಮನುಷ್ಯನ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅನ್ನೋದಾದ್ರೆ ಕೂಡಲೇ ಅವನು ರಾಜೀನಾಮೆ ತಗೋಬೇಕು. ಗೊತ್ತಾಯ್ತಾ? ಇದು ಇಡೀ ರಾಷ್ಟ್ರ ತುಂಬಾ ಗೊತ್ತಾಗಿರ್ತಕ್ಕಂಥ ವಿಚಾರ. ಇದು ಈ ಕರ್ಮಕಾಂಡ ಇದೆಯಲ್ಲ, ಕಾಮಕಾಂಡ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಮಾನ ಮರ್ಯಾದೆ ಇರೋ ಸರ್ಕಾರ ಕೂಡಲೇ ರಾಜೀನಾಮೆ ತಗೋಬೇಕು, ಕೂಡಲೇ FIR ರಿಜಿಸ್ಟರ್ ಮಾಡಬೇಕು. ಅಕಾರ್ಡಿಂಗ್ ಟು ಮೀ ಲೆಟ್ ಹಿಮ್ ಫಸ್ಟ್ ರಿಸೈನ್. ಹಿಂದೆ ಈ ರೀತಿ ಎಷ್ಟೊಂದು ಸರಿ ಆದಾಗ ಬಿಜೆಪಿ ಅವರೇ ರಾಜೀನಾಮೆ ಕೇಳಿದ್ದಾರೆ. ನೈತಿಕ ಸ್ಟ್ಯಾಂಡರ್ಡ್ನ ಕಾಪಾಡ್ಕೋಬೇಕು ಅಂತಂದ್ರೆ ಅವರೇ ಆತ್ಮಾವಲೋಕನ ಮಾಡಿಕೊಂಡು ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಬೇಕು. ಹೀಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆದಿಯಾಗಿ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ಮಂಗಳವಾರವೇ ರಾಜೀನಾಮೆಗೆ ಪಟ್ಟು ಹಿಡಿದು ಸ್ವತಃ ಸಿದ್ದರಾಮಯ್ಯ ತಮ್ಮ ಸಿಎಂ ಅವಧಿಯಲ್ಲೂ ಇಂತಹದ್ದೇ ವಿವಾದ ತಮ್ಮ ಸಂಪುಟದ ಸಚಿವರನ್ನ ಸುತ್ತಿಕೊಂಡಾಗ ಅಂದು ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿದ್ದ BSY ರಾಜೀನಾಮೆಗೆ ಪಟ್ಟು ಹಿಡಿದಿದ್ದನ್ನು ನೆನಪಿಸಿಕೊಂಡು ಗುಟ್ರು ಹಾಕಿದ್ರು. ತನಿಖೆ ಮುಂದೆ ನಡೆಯಲಿ, ಫಸ್ಟ್ ರಾಜೀನಾಮೆ ಕೊಡಲಿ ಅಂತ ಒತ್ತಾಯಿಸಿದ್ರು. ಅಷ್ಟರಲ್ಲಾಗಲೇ ಈ ವಿವಾದ ಬಿಜೆಪಿ ಹೈಕಮಾಂಡ್ ಮೆಟ್ಟಿಲನ್ನು ಏರಿಯಾಗಿತ್ತು.
ಸ್ವತಃ ಸಾಹುಕಾರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಖುದ್ದಾಗಿ ತಾವೇ ಸ್ಪಷ್ಟನೆ ಕೊಡಲು ದೆಹಲಿ ವಿಮಾನ ಏರುವ ಆಲೋಚನೆಯನ್ನು ಮಾಡಿದ್ರು ಎನ್ನಲಾಗಿದೆ. ಆದರೆ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಭೇಟಿಗೆ ಅವಕಾಶ ನೀಡಲಿಲ್ವಂತೆ. ಹೀಗಾಗಿ ಬೆಂಗಳೂರಲ್ಲೇ ಸಾಹುಕಾರ್ ಇದ್ರು. ಇನ್ನು ಸಾಹುಕಾರ್ ವಿವಾದ ಸ್ಫೋಟ ಬಿಜೆಪಿ ನಾಯಕರಿಗೂ ಸಂದಿಗ್ಧ ಸ್ಥಿತಿ ತಂದಿಡಿತು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಪಕ್ಷವನ್ನ ಆಡಳಿತಕ್ಕೆ ಏರಿಸಲು ಪ್ರಯತ್ನಪಟ್ಟ ಫ್ರಂಟ್ ಲೈನ್ ನಾಯಕ. ಮೈತ್ರಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಸಿಡಿದೇಳದೆ ಇದ್ದಿದ್ರೆ ತಮ್ಮದೇ ಒಂದು ಟೀಮ್ ಕಟ್ಕೊಂಡು ರಾಜೀನಾಮೆ ಕೊಟ್ಟು ಮುಂಬೈನಲ್ಲಿ ಹೋಗಿ ಅಚಲ ದೃಢ ನಿರ್ಣಯದಿಂದ ಕೂರದೇ ಇದ್ದಿದ್ರೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರೋ ಸಾಧ್ಯತೆಯೇ ಇರಲಿಲ್ಲ. ಬಿಎಸ್ವೈ ಮತ್ತೆ ಅಧಿಕಾರದ ಗದ್ದುಗೆ ಏರುವ ಸಂದರ್ಭ ಬರುತ್ತಿರಲಿಲ್ವೇನೋ. ಎಷ್ಟೋ ನಾಯಕರಿಗೆ ಸಚಿವ ಸ್ಥಾನಕ್ಕೆ ಇರುವ ಅವಕಾಶವೂ ಸಿಗುತ್ತಿರಲಿಲ್ಲ. ಹೀಗೆ ಬಿಜೆಪಿ ಸರ್ಕಾರ ರಚನೆಗೆ ಕಟಿಬದ್ಧವಾಗಿ ನಿಂತು ಹೋರಾಡಿ ರೆಬೆಲ್ ಆಗಿ ಕಾಂಗ್ರೆಸ್ನಿಂದ ಹೊರಬಂದ ಸಾಹುಕಾರ್ ಈಗ ಇಂತಹ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂದಾಗ ತತ್ಕ್ಷಣ ಬಿಜೆಪಿ ನಾಯಕರು ತಬ್ಬಿಬ್ಬಾಗಿದ್ರು. ಸಾಹುಕಾರ್ಗೆ ಕೆಲ ನಾಯಕರು ಪರೋಕ್ಷ ಬೆಂಬಲವನ್ನೂ ಕೊಟ್ಟರು. ಈಗ ಸುಳ್ಳು ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರಲ್ಲ, ಇನ್ನೇನಿದೆ ಹೇಳಕ್ಕೆ? ಅದು ಸುಳ್ಳು ಅಂತ ಹೇಳಿದ್ದಾರೆ. ಅದು ಯಾಕೆ ಬೇಕಾದ್ರೆ ತಯಾರು ಮಾಡ್ಲಿಕ್ಕೆ ಸಾಧ್ಯವಿದೆ, ನಂದಲ್ಲ, ಇದು ಸುಳ್ಳು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ನೋಡ್ಬಿಟ್ಟು ಕ್ರಮ ವಹಿಸುವಂಥದ್ದು ಕಾನೂನಾತ್ಮಕವಾಗಿ ನಡೆಯುವಂಥದ್ದಾಗುತ್ತೆ. ಈ ಪ್ರಕಾರ ಇದೊಂದು ರಾಜಕೀಯ ಪಿತೂರಿ ಅಂತ ಅನಿಸ್ತಾ ಇದೆ. ರಮೇಶ್ ಅವರು ವೈಯಕ್ತಿಕವಾಗಿ ನಾನು ನೋಡಿದಾಗೆ ಭಾಳ ದೈವ ಭಕ್ತ, ಸಮಾಜಕ್ಕೆ ಬೆದರ್ತಕ್ಕಂಥ ವ್ಯಕ್ತಿ. ಅವ್ರಿಗೊಂದು ನೈತಿಕವಾಗಿ ನಾನು ಕೂಡ ಅವ್ರಿಗೆ ಬೆಂಬಲ ಕೊಡ್ತೀನಿ. ಅದು ಏನಾಗುತ್ತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಗೆ ಒಂದು ತೀರ್ಮಾನ ಆಗಬೇಕು. ಊಹಾಪೋಹದ ಮೇಲೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ. ನನಗೇನು ಅದನ್ನು ಫೇಕು ಜಿನೇನ್ ಅಂತ ನಾನೇನು ಹೇಳಕ್ಕೆ ಬರೋಲ್ಲ. ನನಗೆ ರಮೇಶ್ ಅವರು ನಾನು ಮಾತಾಡಿದ್ದೀನಿ. ಅದ್ರ ಪ್ರಕಾರ ಇಲ್ಲ, ಇದು ಯಾರೋ ನನಗೆ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ರಮೇಶ್ ಜಾರಕಿಹೊಳಿ ಪರ ಅಶ್ವತ್ಥ ನಾರಾಯಣ್ ಬ್ಯಾಟಿಂಗ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿಯೇ ಸಿಡಿಗೂ ನನಗೂ ಸಂಬಂಧವಿಲ್ಲ ಎಂದಿದ್ದಾರೆ. ಈ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡಲ್ಲ, ತನಿಖೆ ನಡೆಸಿದ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಹಾಗೆಯೇ ಮೈಸೂರಿನಲ್ಲಿ ಸಚಿವ ಸಿಪಿ ಯೋಗೇಶ್ವರ್ ಸಹ ಮಾತನಾಡಿದ್ದು, ನಾನು ರಮೇಶ್ ಜಾರಕಿಹೊಳಿಯವರಿಗೆ ನೈತಿಕ ಬೆಂಬಲ ಕೊಡುತ್ತೇನೆ. ವೈಯಕ್ತಿಕವಾಗಿ ನಾನು ರಮೇಶ್ ಜಾರಕಿಹೊಳಿಯನ್ನ ನೋಡಿದ್ದೇನೆ, ಅವರೊಬ್ಬರು ದೈವಭಕ್ತ ಎಂದಿದ್ದಾರೆ. ಹೀಗೆ ಮಂಗಳವಾರ ಸಾಕಷ್ಟು ಸದ್ದು ಮಾಡಿದ್ದ ಸಾಹುಕಾರ್ ವಿವಾದ ಬುಧವಾರ ಬೆಳಿಗ್ಗೆಯಿಂದ ಮತ್ತೆ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಯಿತು. ಈ ಕರ್ಮಕಾಂಡ ಇದೆಯಲ್ಲ, ಕಾಮಕಾಂಡ, ಈ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಮಾನ ಮರ್ಯಾದೆಯ ಸರ್ಕಾರ ಕೂಡಲೇ ರಾಜೀನಾಮೆ ತಗೋಬೇಕು, ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು. ಹೀಗೆ ಪ್ರತಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದ್ವು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹಲವೆಡೆ ಪ್ರತಿಭಟನೆಯೂ ಜೋರಾಯಿತು. ರಮೇಶ್ ಜಾರಕಿಹೊಳಿ ಪ್ರತಿಕೃತಿ ದಹನ ಮಾಡಿಯೂ ಆಕ್ರೋಶ ವ್ಯಕ್ತವಾಯಿತು. ಕ್ಷಣ ಕ್ಷಣವೂ ಹೀಗೆ ಬಿಜೆಪಿಗೆ ಸಾಹುಕಾರ್ ಟೆನ್ಷನ್ ಹೆಚ್ಚಾಗ್ತಾ ಹೋಯಿತು. ಸಿಎಂ ಬಿಎಸ್ವೈಗೆ ಬಜೆಟ್ ಟೆನ್ಷನ್ ನಡುವೆ ಇದ್ದಕ್ಕಿದ್ದಂತೆ ಭುಗಿಲೆದ್ದ ಸಾಹುಕಾರ್ ವಿವಾದದ ಟೆನ್ಷನ್ ಸುತ್ತಿಕೊಳ್ಳಿತು. ಹೀಗಾಗಿ ಸಿಎಂ ಬಿಎಸ್ವೈ ನಿವಾಸದಲ್ಲೇ ಬುಧವಾರ ಬೆಳಿಗ್ಗೆ ಬಸವರಾಜ ಬೊಮ್ಮಾಯಿ ಕಾರಜೋಳ ಜೊತೆ ಚರ್ಚೆ ನಡೆಸಿದ್ರು. ಮುಂದಿನ ಕ್ರಮದ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಈ ಸಂದರ್ಭದಲ್ಲೂ ಬಹುತೇಕ ಸಚಿವರು ಸಾಹುಕಾರ್ ಪರ ಬ್ಯಾಟಿಂಗ್ ಬೀಸಿದ್ರು ಎಂಬ ಮಾಹಿತಿ ಇದೆ. ಪಕ್ಷ ಎಲ್ಲಾ ತೀರ್ಮಾನ ಮಾಡುತ್ತೆ ಅಂತ ಸಚಿವರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಈ ಸಭೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿಯು ಭಾಗಿಯಾಗಿ ಸಿಐಡಿ ಅಥವಾ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ರು. ಯಾರು ಕಂಪ್ಲೇಂಟ್ ಕೊಡದ, ಯಾರಂದ್ರೆ ಯಾರಿಗೆ ಅನ್ಯಾಯ ಆಗೈತೆ ಅಂತೇಳಿ ಹೇಳ್ತಾರೆ ಇವರು. ಆ ಯಾವ ಹುಡುಗಿ ಹೆಸರು ಇವರು ಮಾಧ್ಯಮ ಹೇಳಿಲ್ಲ, ಅದು ಎಲ್ಲಿ ಅವ್ರು ಯಾವ ಊರಂತ ಹೇಳಿಲ್ಲ. ಸೊ ಇವ್ರು ಬಂದ ಕೇಸ್ ನನಗೆ ಯಾರೋ ಬಂದರು, ಅವ್ರ ಸಂಬಂಧಿಕರು ಕಂಪ್ಲೇಂಟ್ ಕೊಟ್ಟಂತೇಳಿ ಆ ಕಂಪ್ಲೇಂಟ್ ತೊಗೊಂಡನ ರಾಂಗ್ ಮೊದಲು. ಯಾಕಂದ್ರೆ ಯಾರಿಗೆ ಇಫೆಕ್ಟ್ ಆಗಿದೆ ಅವ್ರು ಬಂದು ಕೊಡಬೇಕಾಗುತ್ತೆ. ಯಾರೋ ಮಧ್ಯದಲ್ಲಿ ಹಾದಿ ಬೀದಿಯಲ್ಲಿ ಬಂದವ್ರು ಕಂಪ್ಲೇಂಟ್ ಕೊಡೋದು ಭಾಳ ತಪ್ಪು. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಂತಿ ಇಷ್ಟ ಮಾಡಿದ್ದೀನಿ, ಇದನ್ನು ದಯಮಾಡಿ ತಾವು ಸಿಬಿಐ ಅಥವಾ ಸಿಒಡಿಗೆ ತನಿಖೆ ಕೊಡಬೇಕು. ವಿವಾದ ಸ್ಫೋಟದ ಹಿಂದೆ ಪ್ರಭಾವಿ ರಾಜಕಾರಣಿ ಕೈವಾಡ. ಆ ರಾಜಕಾರಣಿ ಬಿಜೆಪಿಯವರಲ್ಲ ಎಂದ ಬಾಲಚಂದ್ರ ಜಾರಕಿಹೊಳಿ. ಎಸ್, ರಮೇಶ್ ಜಾರಕಿಹೊಳಿ ಸಹೋದರ ಬಾಲಚಂದ್ರ ಜಾರಕಿಹೊಳಿ. ಈ ವಿವಾದ ಸ್ಫೋಟದ ಹಿಂದೆ ರಾಜಕಾರಣಿಗಳ ಕೈವಾಡವಿದೆ. ಆದ್ರೆ ಆ ರಾಜಕಾರಣಿ ಬಿಜೆಪಿಯವರಲ್ಲ ಅಂತ ಬಾಂಬ್ ಸಿಡಿಸಿದ್ರು. ಅಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿಗೆ ವಿರುದ್ಧ ಆಪಾದನೆ ಮಾಡಿದ ದಿನೇಶ್ ಕಲ್ಲಹಳ್ಳಿಗೂ ಶಾಕ್ ಕೊಟ್ಟರು. 100 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡ್ತೇವೆ ಅಂತ ಹೇಳಿದ್ರು. ಸಿಐಡಿ ಅಥವಾ ಸಿಬಿಐ ತನಿಖೆಗೂ ಒತ್ತಾಯಿಸಿದ್ರು. ಹಾಗಾದ್ರೆ ಎಲ್ಲ ವಿವಾದದ ಹಿಂದಿದ್ಯಾ ರಾಜಕೀಯ ಪಿತೂರಿ? ಇದು ಷಡ್ಯಂತ್ರನ? ಹಾಗಾದ್ರೆ ಇದು ರಾಜಕೀಯ ಪಿತೂರಿನ ಷಡ್ಯಂತ್ರನ? ತನಿಖೆಯಲ್ಲಿ ಹೊರಬೀಳುತ್ತಾ ಸತ್ಯ. ಸಾಹುಕಾರ್ ವಿವಾದಕ್ಕೆ ರಷ್ಯಾ ಲಿಂಕ್ ಹೇಗೆ? ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವಿವಾದದ ಬಿರುಗಾಳಿ ಎದ್ದು ರಾಷ್ಟ್ರ ಮಟ್ಟದಲ್ಲಿ ಮಾನ ಹರಾಜಾಗ್ತಿದ್ದಂತೆ ಹೈಕಮಾಂಡ್ ರಾಜೀನಾಮೆ ಕೊಡುವಂತೆ ಆದೇಶ ನೀಡಿದೆ. ಹೀಗಾಗಿ ರಾಜೀನಾಮೆ ಕೊಡಲ್ಲ, ಬಂದಿದ್ದನ್ನ ಎದುರಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದ ಸಾಹುಕಾರ್ ಹೈಕಮಾಂಡ್ ಆದೇಶಕ್ಕೆ ಮಣಿಯಲೇಬೇಕಾಯಿತು. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಅಂಗೀಕಾರವೂ ಆಗೋಯಿತು.
ಹೀಗೆ 24 ಗಂಟೆಯಲ್ಲಿ ಬಿರುಗಾಳಿ ಎಬ್ಬಿಸಿದ ವಿವಾದಕ್ಕೆ ಬಿಎಸ್ವೈ ಸರ್ಕಾರದ ಒಂದು ಸ್ಟ್ರಾಂಗ್ ವಿಕೆಟ್ ಪತನವಾಗಿದೆ. ರಮೇಶ್ ಜಾರಕಿಹೊಳಿಗೆ ಉರುಳಾಗಿ ಪರಿಣಮಿಸಿದ ವಿವಾದ ಸಾಮಾಜಿಕ ಜಾಲತಾಣದಲ್ಲೂ ಅಪ್ಲೋಡ್ ಆಗಿ ಸಂಚಲನ ಮೂಡಿಸಿದೆ. ರಷ್ಯಾದಲ್ಲಿ ಅಪ್ಲೋಡ್ ಆಗಿರುವ ಕಾರಣ ಈಗ ಸಾಕಷ್ಟು ಅನುಮಾನಗಳು ಎದ್ದಿದೆ. ಯಾರು ಅಪ್ಲೋಡ್ ಮಾಡಿದ್ರು, ಯಾರ ಅಕೌಂಟ್ನಿಂದ ಅಪ್ಲೋಡ್ ಆಗಿದೆ ಎಂಬುದರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ದಿನೇಶ್ ಕಲ್ಲಹಳ್ಳಿ ದೂರು ನೀಡೋ ಮೊದಲೇ ಅಂದ್ರೆ ಮಂಗಳವಾರ ಮಧ್ಯಾಹ್ನ 2:20ಕ್ಕೆ ಅಪ್ಲೋಡ್ ಆಗಿರುವ ಕಾರಣ ಈ ವಿವಾದದ ಸುತ್ತ ಅನುಮಾನದ ಹುತ್ತ ಎದ್ದಿದೆ. ಸಾಹುಕಾರ್ ತಾವಾಗೆ ತೋಡಿಕೊಂಡ ಖೆಡ್ಡಾಗೆ ನಾವೇ ಬಿದ್ರ ಅಥವಾ ಖೆಡ್ಡ ತೋಡಿ ಬೇರೆಯವರು ಬೀಳಿಸಿದ್ರ ಎಂಬುದಕ್ಕೆ ತನಿಖೆಯಿಂದ ಉತ್ತರ ಸಿಗಬೇಕಾಗಿದೆ. ಈಗಾಗಲೇ ಸಾಹುಕಾರ್ ಬೆಂಬಲಿಗರು ಇದು ರಾಜಕೀಯ ಷಡ್ಯಂತ್ರ, ಪಿತೂರಿ ಅಂತ ಪ್ರತಿಭಟಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿವಾದ ರಮೇಶ್ ಜಾರಕಿಹೊಳಿಗೆ ಮಾತ್ರ ಸಂಕಷ್ಟ ತಂದಿಲ್ಲ, ಬಿಜೆಪಿ ಪಕ್ಷಕ್ಕೂ ಸಂಕಷ್ಟ ತಂದಿಟ್ಟಿದೆ. ಬಿಎಸ್ವೈ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.